ಇನ್ನು ವಿದ್ಯಾರಣ್ಯಪುರದ MS ಪಾಳ್ಯದಲ್ಲಿ ಇತ್ತೀಚೆಗೆ ಹಾಡು ಹಗಲೇ 2 ಕೋಟಿ ರೂಪಾಯಿ ದರೋಡೆ ಆಗಿತ್ತು. ನಿಮಗೆ ನೆನಪಿರಬಹುದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ 15 ಜನರನ್ನ ಬಂಧಿಸಿದ್ದಾರೆ. 2 ಕೋಟಿ ಹಣ ಕನ್ವರ್ಟ್ ಮಾಡಿಕೊಡ್ತೀವಿ ಅಂತ ತಂದಿದ್ರಲ್ಲ, 15 ಆರೋಪಿಗಳನ್ನು ವಿದ್ಯಾರಣ್ಯಪುರ ಪೊಲೀಸರು ಬಂಧಿಸಿದ್ದಾರೆ. ಅವರಿಂದ 1 ಕೋಟಿ 11 ಲಕ್ಷ ರೂಪಾಯಿ ನಗದನ್ನು ವಶಕ್ಕೆ ಪಡೆದಿದ್ದಾರಂತೆ. 4 ಕಾರು, 1 ಲಾಂಗು, 3 ಚಾಕು, 4 ದ್ವಿಚಕ್ರ ವಾಹನ, 2 ಆಟೋ, 8 ಮೊಬೈಲ್ ಫೋನ್ ವಶಕ್ಕೆ. ದೊಡ್ಡ ಸಿಂಡಿಕೇಟ್ ಇದು. ಜೂನ್ 25ನೇ ತಾರೀಕು MS ಪಾಳ್ಯದಲ್ಲಿ ಹಾಡು ಹಗಲೇ ದರೋಡೆ ನಡೆದಿತ್ತು. ಶ್ರೀಹರ್ಷ ನಾವು ಡೀಲ್ ನಡೆಸಿದ್ದ, ಬ್ಲ್ಯಾಕ್ ಮನಿನ ಅಮೆರಿಕನ್ ಡಾಲರ್ಗೆ ಕನ್ವರ್ಟ್ ಮಾಡಿಕೊಡ್ತೀನಿ ಅಂತ ತರಿಸಿದ್ದ, ಅದನ್ನು ಇವರಿಗೆ ದರೋಡೆ ಮಾಡ್ಕೊಂಡು ಹೋಗೋ ಥರ ನಾಟಕ ಆಡಿದ್ರು. ಕೊನೆಗೆ ಶ್ರೀಹರ್ಷನೇ ಕಂಪ್ಲೇಂಟ್ ಕೊಟ್ಟಿದ್ದ. ಇಲ್ಲಿ ತನಕ ಹಂತ ಹಂತವಾಗಿ ಈ ಪ್ರಕರಣದಲ್ಲಿ ಪೊಲೀಸರು ವಿದ್ಯಾರಣ್ಯ ಪೊಲೀಸರು ಸ್ವಲ್ಪ ಸಕ್ಸಸ್ ಕಂಡಿದ್ದಾರೆ. ಆರಂಭದಲ್ಲಿ 10 ಜನರನ್ನು ಅರೆಸ್ಟ್ ಮಾಡಿದರು. ಈಗ ಇನ್ನೊಂದು 5 ಜನದ್ದಾಗಿದೆ. ಒಟ್ಟು ಇಲ್ಲಿ ತನಕ 1 ಕೋಟಿ 11 ಲಕ್ಷ ಕ್ಯಾಶನ್ನು ವಶಪಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಇದೊಂದು ದೊಡ್ಡ ನೆಟ್ವರ್ಕ್ ಇದೆ, ಯಾವುದೋ ದೊಡ್ಡ ಜಾಲ, ವಂಚನೆ ಜಾಲ ಇದು. ಸೊ ಹಾಗಾಗಿ ಇವಾಗ ಇಂಥ ಪ್ರಕರಣಗಳು ಇದರಲ್ಲಿ 2 ಕಡೆಯಿಂದನೂ ತಪ್ಪಾಗಿದೆ. ಬ್ಲ್ಯಾಕ್ ಮನಿ ತಂದು ಆಮೇಲೆ ಕನ್ವರ್ಟ್ ಮಾಡಿಸ್ಕೊಳ್ಳೋದು ಅಂದರೆ ಅವ್ರದ್ದು ತಪ್ಪಿದೆ. Vidyanpura police station limits, there was a case registered last month where around 2 crores cash was taken away. A case was registered as a dacoity case wherein few people have attacked a person and taken away the cash. So based on this information, our police have gone ahead and done an investigation. In this investigation, an interesting thing has come out that this money was being on the pretext of getting it converted into in a legal form, cash into the accounts. They had assured some people, and based on that, this gang had manipulated things, and the person who has given the complaint is one of the main accused. He himself has ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಇದೊಂದು ದೊಡ್ಡ ವಂಚನೆ ಜಾಲ, ಬಟ್ ಹೆಂಗೆ ಆಪರೇಟ್ ಆಗ್ತಾ ಇತ್ತು ಇದು? ಪೊಲೀಸರು ಕಂಡುಕೊಂಡಿರ್ತಕ್ಕಂಥ ಸತ್ಯ ಏನು ಈ ವಂಚನೆ ಪ್ರಕರಣದಲ್ಲಿ? ಅರವಿಂದ, ಜೂನ್ 25ನೇ ತಾರೀಕು ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ MS ಪಾಳ್ಯದಲ್ಲಿ 2 ಕೋಟಿ ಹಾಡ ಆಗಲೇ ದರೋಡೆಯಾಗಿದ್ದಂತಹ ಬಗ್ಗೆ ಸುದ್ದಿಯಾಗಿತ್ತು. ಸ್ಥಳಕ್ಕೆ ಪೊಲೀಸರು ಹೋದಂತಹ ಸಂದರ್ಭದಲ್ಲಿ 2 ಕೋಟಿ ಎಣಿಕೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಹಣವನ್ನು ಕಿತ್ಕೊಂಡು ಹೋದ್ರು ಅನ್ನೋ ಮಟ್ಟಿಗೆ ದೂರುದಾರ ಶ್ರೀಹರ್ಷ ಅಂತೇಳಿ ಆತ ದೂರನ್ನ ಕೊಟ್ಟಿದ್ದ. ಪೊಲೀಸರಿಗೆ ಒಂದಷ್ಟು ಅನುಮಾನ ಆರಂಭದಿಂದಲೇ, ಯಾಕಂತ ಹೇಳಿದ್ರೆ ಈ ದೂರು ಕೊಟ್ಟಾತ ಏನಿದ್ದಾನೆ ಹರ್ಷ, ಆತನಿಗೆ ಹಣ ಕಳೆದೋಯ್ತು ಅನ್ನೋ ಒಂದು ಸಣ್ಣ ಯೋಚನೆ ಅಥವಾ ಅದರ ಆತಂಕ, ದುಗುಡ ಇದ್ಯಾವುದು ಕೂಡ ಆತನ ಮುಖದಲ್ಲಿ ಕಾಣ್ತಿರ್ಲಿಲ್ಲ. ಹೀಗಾಗಿ ನಿಧಾನವಾಗಿ ಆತನನ್ನ ಬಾಯ್ಬಿಡಿಸಿದಂತಹ ಸಂದರ್ಭದಲ್ಲಿ ಮತ್ತೆ ಆ ಸ್ಥಳದಲ್ಲಿ ಇಬ್ರು ಸಿಕ್ಕಿದ್ರು. ಅವ್ರನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಈ ಅಸಲಿ ವೃತ್ತಾಂತ ಏನಿದೆ ಅದು ತೆರೆದುಕೊಂಡಿರೋದು. ವಿಚಾರ ಏನಂತ ಹೇಳಿದ್ರೆ, ಇವರು ಈ ಚಿಕ್ಕಪೇಟೆಯ ಸೇಟು ಒಬ್ಬರ ಬಳಿಯಿಂದ 2 ಕೋಟಿ ಹಣವನ್ನು ಪಡೆದುಕೊಂಡು ಬಂದಿರ್ತಾರೆ. ಅಂದರೆ ಅವ್ರಿಗೆ ನಿಮಗೆ ವಿತ್ GST ಸೇರಿದಂತೆ ನಿಮ್ಗೆ ಆನ್ಲೈನಲ್ಲಿ ಹಣವನ್ನು ಕೊಡ್ತೀವಿ, ಕನ್ವರ್ಟ್ ಮಾಡಿಕೊಡ್ತೀವಿ, ನಿಮ್ಗೆ ಯಾಕೆ ಈ ಬ್ಲ್ಯಾಕ್ ಮನಿ ಏನಿದೆ ಇದನ್ನು ನಾವು ನಿಮಗೆ ಆನ್ಲೈನಲ್ಲಿ ತೋರಿಸ್ತೀವಿ, ಅಲ್ಲಿಗೆ ವೈಟ್ ಮನಿ ಆಗುತ್ತೆ, ನಿಮಗೆ ಥ್ರೂ ಬ್ಯಾಂಕ್ ಕಳಿಸ್ತೀವಿ ಅನ್ನೋ ಮಟ್ಟಿಗೆ ಆತನಿಗೆ ನಂಬಿಸಿ ಹಣವನ್ನು ತಂದಿರ್ತಾರೆ. ಈತ ಕಂಪ್ಲೇಂಟ್ ಕೊಟ್ಟಿದ್ದೇನಂತ ಹೇಳಿದ್ರೆ, ನಾನು ಜರ್ಮನಿಯಿಂದ ಒಂದು ಮಿಷಿನ್ ತರಿಸ್ಬೇಕಾಯಿತು, ಹೀಗಾಗಿ ಅಮೆರಿಕನ್ ಡಾಲರ್ಗೆ ಎಕ್ಸ್ಚೇಂಜ್ ಮಾಡ್ಸಕ್ಕೆ ಬಂದಂತಹ ಸಂದರ್ಭದಲ್ಲಿ ದರೋಡೆ ಮಾಡಿಬಿಟ್ರು ಅನ್ನೋ ಲೆಕ್ಕಕ್ಕೆ ಈತ ಕಂಪ್ಲೇಂಟನ್ನು ಕೊಟ್ಟಿರ್ತಾನೆ. ಅನುಮಾನ ಬಂದು ಇವ್ರನ್ನ ಸೂಕ್ಷ್ಮವಾಗಿ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಈ ಹರ್ಷನೇ ಗ್ಯಾಂಗ್ ಅನ್ನ ಕೊಟ್ಕೊಂಡು, ಇದೇ ಹರ್ಷನ ಗ್ಯಾಂಗು ದರೋಡೆ ನಾಟಕವನ್ನ ಮಾಡ್ಕೊಂಡಿದ್ರು. ಅಲ್ಲಿ ಬಂದು ಹಣವನ್ನ ದರೋಡೆ ಮಾಡೋದು, ಆ ಬಳಿಕ ಎಸ್ಕೇಪ್ ಆಗೋದು, ಈ ರೀತಿಯಾಗಿ ಒಂದು ಕಥೆಯನ್ನ ಸೃಷ್ಟಿಸಿಕೊಂಡು ಎಲ್ಲರೂ ಕೂಡ 12 ಜನ ಈ ಹಣವನ್ನ ಹಂಚಿಕೆ ಮಾಡ್ಕೊಂಡಿದ್ರು. ಅಲ್ಲಿಂದ ಹೊರಡುವಂತಹ ಸಂದರ್ಭದಲ್ಲಿ ಈ ಚೀಲಗಳಲ್ಲಿ ಹಣವನ್ನು ತುಂಬಿಕೊಂಡು ಎಸ್ಕೇಪ್ ಆಗುವಂತಹದ್ದು ಕೂಡ ಪೊಲೀಸರಿಗೆ ಕಂಡು ಬಂದಿತ್ತು. ಇದೀಗ ಪ್ರಕರಣ ಸಂಬಂಧ 15 ಮಂದಿಯನ್ನ ವಿದ್ಯಾರಣ್ಯಪುರ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಮತ್ತು ಅವರ ತಂಡ ಅರೆಸ್ಟ್ ಮಾಡಿದೆ. ಆರೋಪಿಗಳ ಬಳಿಯಿಂದ ಸುಮಾರು 1 ಕೋಟಿ 11 ಲಕ್ಷ ರೂಪಾಯಿ ಹಣವನ್ನು ಕೂಡ ಸೀಸ್ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಈ ಹಣದ ಮೂಲ ಮಾಲೀಕ ಯಾರಿದ್ದಾನೆ ಆತನಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನು ಕೊಡಲಾಗಿದೆ. ಅದ್ರ ಜೊತೆಗೆ ಈಗ ಆ 2 ಕೋಟಿ ಹಣ ಏನಿದೆ ಇದರ ಸಂಬಂಧ IT ಗೂ ಕೂಡ ಪತ್ರವನ್ನ ಬರೆಯೋದಕ್ಕೆ ಪೊಲೀಸರು ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.